ಹಾಯ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಡಾಕ್ಟರ್ ಪರಶುರಾಮ್. ಇವತ್ತು ಒಂದು ಹೊಸ ಹೆಲ್ತ್ ಟಿಪ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂದರೆ, ದಮ್ಮು ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ. ಕೋಲ್ಡ್ ಡ್ರಿಂಕ್ಸು, ಆಮೇಲೆ ಧೂಳು, ಯಾವುದೇ ಕರ್ದಿದ ಐಟಮ್ಸ್ ತಿಂದರೆ ಕೆಲವೊಬ್ಬರಿಗೆ ದಮ್ಮು, ಉಸಿರಾಟಕ್ಕೆ ತೊಂದರೆ ಆದಾಗ ಆಗ್ತದೆ. ಸ್ವೈ ಅಂತ ಕಫ, ಕೆಮ್ಮು, ಮೊಸರು ಹೋಗ್ತದೆ. ಅಂಥವ್ರಿಗೆ ಇದು ಒಂದು ಬೆಸ್ಟ್ ಆಯುರ್ವೇದ ಮೆಡಿಸಿನ್ ಅಂತ ಹೇಳ್ಬೋದು. ಮನೆಯಲ್ಲೇ ಇರುವಂಥ ಹುಳ್ಳಿಕಾಳನ್ನು ತಗೊಳ್ಳಿ. ಒಂದು ಚಮಚ ಹುಳ್ಳಿಕಾಳು ಮತ್ತು ಒಂದು ಗ್ಲಾಸ್ ನೀರು. ಇದನ್ನು ರಾತ್ರಿ ನೆನೆ ಇಟ್ಬಿಟ್ಟು ಬೆಳಗ್ಗೆ ಅದನ್ನು ಚೆನ್ನಾಗಿ ರುಬ್ಬಬೇಕು. ಇಲ್ಲಾಂದರೆ ಮಿಕ್ಸರಿಗೆ ಹಾಕಿದ್ರೂ ನಡೀತದೆ, ಏನು ತೊಂದರೆ ಇಲ್ಲ. ಆಮೇಲೆ ಅದನ್ನು ಕುದಿಸಿ ಅದರಲ್ಲಿ ಒಂದು ಚಿಟಿಕೆ ಸೈಂಧವ ಲವಣ ಅಂತ ಸಿಗ್ತದೆ, ಇಲ್ಲಾಂದರೆ ಕಲ್ಲುಪ್ಪು ಅಂತ ಹೇಳ್ತೀವಿ. ಅದು ಸಿಗಲಿಲ್ಲ ಮನೆಯಲ್ಲಿರುವಂಥ ಕಲ್ಲುಪ್ಪನ್ನು ನೀವು ಬಳಸ್ಬೋದು, ಒಂದು ಚಿಟಿಕೆ. ಇದನ್ನು ಡೈಲಿ ಬೆಳಿಗ್ಗೆ ಒಂದು ಸಾಯಂಕಾಲ, ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕುಡಿಬೇಕು, ಖಾಲಿ ಹೊಟ್ಟೆಲೆ. ಕುಡಿದ್ರೆ ನಿಮ್ಮದು ಏನು ದಮ್ಮು ಮತ್ತು ಅಲರ್ಜಿ ಅಂತ ಹೇಳ್ತೀವಿ, ಅದು ಸಂಪೂರ್ಣವಾಗಿ ಒಂದು ಕಂಟ್ರೋಲಾಗಿ ಬರ್ತದೆ. ರಿಪೀಟೆಡ್ ಆಗೋರಿಗೆ ಈ ರೀತಿ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು 50-60% ಅವರಿಗೆ ಅಲರ್ಜಿಕ್ ಅಸ್ತಮಾ ಅಂತ ಏನು ಹೇಳ್ತೀವಿ ನಾವು, ಅದು ಕಮ್ಮಿ ಆಗ್ಕೋತ ಬರ್ತದೆ. ಇದರ ಜೊತೆಗೆ ಸ್ವಲ್ಪ ಕರ್ದಿದ್ದ ಐಟಮ್ಸು, ಹುಳಿ, ಉಪ್ಪು ಮತ್ತು ಒಳ್ಳೆ ತಂಪಿನ ಪದಾರ್ಥ ಕಡಿಮೆ ಮಾಡಬೇಕು. ಇಷ್ಟೆಲ್ಲ ಮಾಡಿದರೆ ಇದೊಂದು ಬೆಸ್ಟ್ ಮನೆಮದ್ದು ಆಗಿ ನಿಮಗೆ ಆ್ಯಕ್ಟ್ ಆಗ್ತದೆ. ಹೋಪ್ಸ್ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.